2025ರಲ್ಲಿ ನಾನು ಹಾಕಿರುವಂತಹ 4 ಪಲ್ಯ ಅಥವಾ ಗೊಜ್ಜಿನ ರೆಸಿಪಿಗಳನ್ನು ಈ ವಿಡಿಯೋದಲ್ಲಿ ಒಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಚಪಾತಿ ಜೊತೆ ತುಂಬ ರುಚಿಯಾಗಿರುತ್ತೆ ಅಂತ ನನಗನ್ಸಿರುವಂತಹ ರೆಸಿಪಿಗಳು. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲನೇದು ಆಲೂಗಡ್ಡೆ, ಈರುಳ್ಳಿ, ಟೊಮೆಟೊ ಎಲ್ಲ ಒಟ್ಟು ಹಾಕಿ ಮಾಡಿರುವಂತಹ ಒಂದು ಗೊಜ್ಜಿನ ರೆಸಿಪಿ. ಅದನ್ನು ಮಾಡೋದಕ್ಕೆ ಒಂದು ಕುಕ್ಕರಲ್ಲಿ 2 ದೊಡ್ಡ ಗಾತ್ರದ ಆಲೂಗಡ್ಡೆ, 1 ದೊಡ್ಡ ಗಾತ್ರದ ಈರುಳ್ಳಿ ಹಾಗೂ 2 ಮಧ್ಯಮ ಗಾತ್ರದ ಟೊಮೆಟೊ ಎಲ್ಲದನ್ನು ಸಣ್ಣದಾಗಿ ಹೆಚ್ಚಿರೋದನ್ನು ಕುಕ್ಕರಲ್ಲಿ ತಗೊಂಡು ಅದಕ್ಕೆ 1 ಚಮಚ ಉಪ್ಪನ್ನು ಹಾಕಿ ಅಗತ್ಯ ಇರೋಷ್ಟು ನೀರನ್ನು ಸೇರಿಸಿ 1 ಅಥವಾ 2 ವಿಸಿಲ್ ಮಾಡಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ಬೇಯಿಸಿ ಆದಮೇಲೆ ಸೌಟಿನ ಹಿಂಭಾಗದಲ್ಲಿ ಈ ರೀತಿ ಒಂದು ಸ್ವಲ್ಪ ಅಲ್ಲಲ್ಲಿ ತುಣುಕು ಇರೋ ಥರ ಮ್ಯಾಶ್ ಮಾಡ್ಕೊಳ್ಬೇಕು. ತುಂಬ ಪೇಸ್ಟೆಲ್ಲ ಏನೂ ಮಾಡೋದು ಬೇಡ, ಹದವಾಗಿ ಒಂಚೂರು ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ಆನಂತರ ಇನ್ನೊಂದು ಬಾಣಲೆನಲ್ಲಿ 1 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ ಸಾಸಿವೆ ಜೀರಿಗೆ ಒಂದು ಅರ್ಧ ಚಮಚ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಮಾಡಿಕೊಳ್ಬೇಕು. ಅದು ಸಿಡಿಯೋದಕ್ಕೆ ಶುರು ಆದಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಹಾಗೆ ಹಾಕಿದರೆ ಎಲ್ಲ ತೆಗೆದು ಬದಿಗಿಡ್ತಾರಲ್ಲ, ಅದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿ ಹಾಕ್ತೀನಿ. ಜೊತೆಗೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೀವು ಹಾಗೆ ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿ ಬೇಕಾದ್ರೂ ಹಾಕ್ಬೋದು. ದೊಡ್ಡ ಚಿಟಿಕೆ ಅರಿಶಿನ, 1 ಚಮಚದಷ್ಟು ಅಚ್ಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಹಾಗೂ ಅರ್ಧ ಚಮಚ ಗರಂ ಮಸಾಲ, 1 ದೊಡ್ಡ ಚಿಟಿಕೆ ಇಂಗು. ಇಷ್ಟು ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ. ನಾನು ಏನು ಮಾಡಿದೆ ಅಂದರೆ, ಒಗ್ಗರಣೆ ಮಾಡಿ ಆದ ಕೂಡಲೇ ಅಂದರೆ ಕರಿಬೇವು ಹಾಕಿದ ಕೂಡಲೇ ಸ್ಟವನ್ನು ಆಫ್ ಮಾಡಿ ಎಲ್ಲ ಮಸಾಲೆ ಪುಡಿಗಳನ್ನು ಹಾಕಿದೆ. ಯಾಕಂದರೆ ತುಂಬ ಬಿಸಿ ಇದ್ದಾಗ ಮಸಾಲೆ ಪುಡಿಗಳು ಸೀದು ಹೋಗ್ಬೋದು, ಅದಕ್ಕೋಸ್ಕರ ಹಾಕಿ ಆನಂತರ ಈಗಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ, ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ತರಕಾರಿನೆಲ್ಲ ಹಾಕಿ ಪುನಃ ಸ್ಟವ್ ಆನ್ ಮಾಡಿ ಕುದಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಒಂದು ಪುಟ್ಟ ಒಗ್ಗರಣೆ ಸೌಟಲ್ಲಿ ನಾನು ತೋರಿಸಿದ್ನಲ್ಲ ಒಗ್ಗರಣೆ, ಆ ರೀತಿ ಮಾಡಿ ಕುಕ್ಕರಿಗೆ ಆ ಒಗ್ಗರಣೆನ ಹಾಕಿ ಬೇಕಾದ್ರೂ ಕುದಿಸ್ಬೋದು. ಆನಂತರ ಇಲ್ಲಿ ನಾನು ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡೆ. ನೀವು ರುಚಿ ನೋಡಿಕೊಂಡು ನಿಮಗೆ ರುಚಿಗೆ ಏನು ಬೇಕು, ಉಪ್ಪು ಬೇಕಾ ಅಥವಾ ಬೆಲ್ಲ ಬೇಕಾ ನೋಡಿಕೊಂಡು ಹಾಕಿ ಹೊಂದಿಸಿದ್ರೆ ಆಯಿತು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಕುದಿ ಕುದಿಸಿದ್ರೆ ಆಯಿತು. ಕಸೂರಿ ಮೇಥಿ ಅಥವಾ ಒಣಗಿರೋ ಮೆಂತ್ಯ ಸೊಪ್ಪಿದ್ರೆ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ, ರುಚಿ ಚೆನ್ನಾಗಿ ಬರುತ್ತೆ. ಸ್ಟವ್ ಆಫ್ ಮಾಡಿ ಚಪಾತಿ ಜೊತೆ ಬಡಿಸಿದ್ರೆ ಆಯಿತು. ಎರಡನೇದು ಬಟಾಣಿ ಕುರ್ಮಾ ಅಥವಾ ಬಟಾಣಿ ಸಾಗು. ಈಗ ಬಟಾಣಿ ಸೀಸನ್ ನಡೀತಾ ಇರುತ್ತೆ, ಸೊ ಇದು ತುಂಬ ರುಚಿಯಾಗುತ್ತೆ, ನೀವು ಮಾಡಿ ನೋಡಿ. ಇಲ್ಲಿ 2 ಕಪ್ಪಷ್ಟು ಹಸಿ ಬಟಾಣಿನ ಒಂದು ಕುಕ್ಕರಲ್ಲಿ ತೊಗೊಂಡು ಅದಕ್ಕೆ 1 ಸಣ್ಣ ಗಾತ್ರದ ಕ್ಯಾರೆಟು, 1 ಸಣ್ಣ ಗಾತ್ರದ ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಹಾಕಿ 1 ಚಮಚ ಉಪ್ಪು ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ಮೆತ್ತಗೆ ಬೇಯಿಸ್ಕೊಳ್ತಾ ಇದ್ದೀನಿ. 1 ವಿಸಿಲ್ ಮಾಡಿದ್ರೂ ಸಾಕಾಗತ್ತೆ. ನೋಡಿ, ಈ ರೀತಿ ಬೆಂದಿರೋದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಈಗ ಒಂದು ಮಸಾಲೆ ಮಾಡ್ಕೊಳ್ಳೋಣ. ಅದಕ್ಕೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ. ಮಸಾಲೆ ಪದಾರ್ಥ ಎಲ್ಲ ಸ್ವಲ್ಪ ಸ್ವಲ್ಪ ಸಾಕು. 1 ಸಣ್ಣ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ. ಇವಿಷ್ಟನ್ನು ಈಗ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಹೊತ್ತು ಹುರಿಬೇಕು. ತುಂಬ ಹೊತ್ತೇನು ಹುರಿಯೋದು ಬೇಡ, ಸ್ವಲ್ಪ ಬಾಡಿದ್ರೆ ಸಾಕು. ಅದಾದಮೇಲೆ 1 ಸಣ್ಣ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಸಣ್ಣ ಹಿಡಿಯಷ್ಟು ಪುದೀನ ಸೊಪ್ಪನ್ನು ಸಹ ಸೇರಿಸಿ ಅದನ್ನು ಸಹ ಹುರ್ಕೊಳ್ತಾ ಇದ್ದೀನಿ. ಇಷ್ಟು ಹುರಿದ್ರೆ ಮಸಾಲೆಗೆ ಪದಾರ್ಥ ತಯಾರಾಗುತ್ತೆ. ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ತಗೊಂಡು ಅದರ ಜೊತೆ 2 ಟೇಬಲ್ ಚಮಚದಷ್ಟು ಹುರುಗಡ್ಲೆ ಅಥವಾ ಪುಟಾಣಿ, 1/4 ಕಪ್ಪಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಇದು ನಮಗೆ ಮಸಾಲೆ ಪೇಸ್ಟು. ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇನ್ನೊಂದು ಬಾಣಲೆನಲ್ಲಿ 2 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕಿ ಒಗ್ಗರಣೆ ಮಾಡಬೇಕು. ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಯೋದಕ್ಕೆ ಶುರು ಆದ ಕೂಡಲೇ ಅದಕ್ಕೆ 1 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಅದು ಮತ್ತು ಸ್ವಲ್ಪ ಕರಿಬೇವನ್ನು ಹಾಕಿ ಈರುಳ್ಳಿ ಎಲ್ಲ ಸ್ವಲ್ಪ ಬಣ್ಣ ಎಲ್ಲ ಬದಲಾಗೋವರೆಗೆ ಹುರಿಬೇಕಾಗತ್ತೆ. 2025ರ ಮೊದಲಿನಲ್ಲಿ ನಾನು ನಾನ್ ಸ್ಟಿಕ್ ಪಾತ್ರೆ, ಕೆಲವು ಪ್ಯಾನ್ 1-2 ಇತ್ತು, ಅದನ್ನು ಬಳಸ್ತಾ ಇದ್ದೆ. ಈಗ ಸಂಪೂರ್ಣ ನಿಲ್ಲಿಸಿಬಿಟ್ಟಿದ್ದೀನಿ. ಇಲ್ಲಿ ಈರುಳ್ಳಿ ಹುರಿದಾದ್ಮೇಲೆ 1 ದೊಡ್ಡ ಗಾತ್ರದ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿ ಅದನ್ನು ಸಹ ಸ್ವಲ್ಪ ಹೊತ್ತು ಹುರಿದು ಈಗಾಗಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಪೇಸ್ಟನ್ನು ಹಾಕಿ 1 ದೊಡ್ಡ ಚಿಟಿಕೆ ಇಂಗು,
ಮತ್ತು ರುಚಿಗೆ ತಕ್ಕಂತೆ ಉಪ್ಪನ್ನು ಹಾಕಿ ಇದನ್ನೀಗ ಒಂದು 2 ನಿಮಿಷ ಚೆನ್ನಾಗಿ ಮಚ್ಚಿ ಕುದಿಸ್ಕೊಳ್ಬೇಕು. ಅಂದರೆ ಒಂದು ಸ್ವಲ್ಪ ಹಸಿ ವಾಸನೆ ಏನಾದ್ರು ಇದ್ದರೆ ಹೋಗುವಷ್ಟು ಹೊತ್ತು ಕುದಿಸ್ಕೊಳ್ಬೇಕು. ಆಮೇಲೆ ಬೇಯಿಸಿರುವಂತಹ ತರಕಾರಿಗಳನ್ನು ಹಾಕಿ ಮತ್ತೆ 1 ನಿಮಿಷ ಕುದಿಸಿದ್ರೆ ಆಯಿತು. ಇದು ತುಂಬ ರುಚಿಯಾಗಿರುತ್ತೆ. ನೀವು ಸೀಸನಲ್ಲಿ ಖಂಡಿತ ಮಾಡಿ ನೋಡಲೇಬೇಕು ಆ ಥರದ ರೆಸಿಪಿ ಇದು. ಕೊನೆಯಲ್ಲಿ ಒಂದು ಸ್ವಲ್ಪ ಗರಂ ಮಸಾಲನ ಹಾಕ್ಕೊಂಡೆ ನಾನು. ಒಂದು 1/4 ಚಮಚದಿಂದ ಅರ್ಧ ಚಮಚದಷ್ಟು ಹಾಕ್ಬೋದು. ಕೊನೆಯಲ್ಲಿ ಇಷ್ಟು ಕುದಿಸಿ ಸ್ಟವನ್ನು ಆಫ್ ಮಾಡಿದರೆ ಚಪಾತಿ ಜೊತೆ ಅಥವಾ ಪೂರಿ ಜೊತೆ ಅಥವಾ ದೋಸೆ ಜೊತೆ ಬೇಕಾದ್ರೂ ಬಡಿಸ್ಬೋದು. ಇನ್ನು 3ನೇ ರೆಸಿಪಿ ಮೂಲಂಗಿ ಉದುರು ಪಲ್ಯ ಅಥವಾ ಮೂಲಂಗಿ ಶೇಂಗಾ ಪುಡಿ ಪಲ್ಯ. ಇದು ಮೊನ್ನೆ ಹಾಕಿರೋದು. ತುಂಬ ಅಂದರೆ ತುಂಬ ರುಚಿಯಾಗತ್ತೆ. ಇಲ್ಲಿ ಒಂದು ದೊಡ್ಡ ಗಾತ್ರದ ಮೂಲಂಗಿನ ನಾನು ತುರ್ಕೊಳ್ತಾ ಇದ್ದೀನಿ. ನಿಮಗೆ ಅದು ಕ್ಲೀನ್ ಇಲ್ಲ ಅಂದರೆ ಪೀಲ್ ಮಾಡ್ಕೊಬೋದು, ಇಲ್ಲಾಂದರೆ ಹಾಗೆ ತುರಿದ್ರೂ ಆಯಿತು. ಆದರೆ ಸ್ವಲ್ಪ ದೊಡ್ಡ ತುರಿ ಬರೋ ಥರ ತುರ್ಕೊಳ್ಳಿ. ಆನಂತರ ಒಂದು ಬಾಣಲೆನಲ್ಲಿ 1/4 ಕಪ್ಪಷ್ಟು ಶೇಂಗಾನ ಹದವಾಗಿ ಅಲ್ಲಲ್ಲಿ ಕಂದು ಬಣ್ಣ ಬರೋವರೆಗೆ ಹುರಿದು, 2 ರಿಂದ 3 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಚಮಚ ಜೀರಿಗೆ, ಒಂದು ಸ್ವಲ್ಪ ಕರಿಬೇವು, ಇವಿಷ್ಟನ್ನು ಹುರ್ಕೊಳ್ಬೇಕು. ಕರಿಬೇವೆಲ್ಲ ಒಂದು ಸ್ವಲ್ಪ ಬಾಡೋವರೆಗೆ ಹುರ್ಕೊಂಡ್ರೆ ಸಾಕು. ಆನಂತರ ಬಿಸಿ ಆರಿದ ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿ ನೀರು ಹಾಕದೆ ಪುಡಿ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ 1 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿ ಒಂದು ಸ್ವಲ್ಪ ಬಾಡೋವರೆಗೆ ಹುರ್ಕೊಳ್ಬೇಕಾಗತ್ತೆ. ಇದು ಗೊಜ್ಜಲ್ಲ, ಪಲ್ಯ, ಆದರೂ ಚಪಾತಿ ಜೊತೆ ತುಂಬ ರುಚಿಯಾಗುತ್ತೆ. ಅನ್ನದ ಜೊತೆನೂ ಇದು ತುಂಬ ಚೆನ್ನಾಗಾಗತ್ತೆ. ಈರುಳ್ಳಿ ಹುರಿದಾದ್ಮೇಲೆ ತುರಿದಿಟ್ಟಿರುವಂತಹ ಮೂಲಂಗಿನ ಹಾಕಿ 1 ನಿಮಿಷ ಹುರಿದು ಇದಕ್ಕೆ ಈಗ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸ್ಬೇಕು. ಮೂಲಂಗಿ ತುರಿದಿರೋ ಕಾರಣ ಬೇಗ ಬೆಂದುಬಿಡುತ್ತೆ. ಒಂದು ದೊಡ್ಡ ಚಿಟಕಿ ಅರಿಶಿನನೂ ಹಾಕ್ಕೊಂಡೆ. ಅರಿಶಿನ ಮತ್ತು ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಮತ್ತೊಂದು ಸಲ ಈ ರೀತಿ ಹುರಿದು ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು, 1-2 ನಿಮಿಷ ಬಿಟ್ಟರೂ ಸಾಕು, ಮೆತ್ತಗೆ ಬೆಂದುಬಿಡುತ್ತೆ. ಅಥವಾ ಹಾಗೆ ಹುರಿದ್ರೂ ಬೆಂದುಬಿಡುತ್ತೆ. ಆಮೇಲೆ ಈಗಾಗಲೇ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮತ್ತು 1 ನಿಮಿಷ ಸ್ವಲ್ಪ ಉರಿ ಕಡಿಮೆ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಮಗ್ಚಿದ್ರೆ ಆಯಿತು. ಈ ರೆಸಿಪಿನೂ ಅಷ್ಟೇ, ನೀವು ಟ್ರೈ ಮಾಡಲೇಬೇಕು. ಮೂಲಂಗಿ ಪಲ್ಯ ಅಂತ ಅನಿಸೋದೇ ಇಲ್ಲ, ಅಷ್ಟು ರುಚಿಯಾಗಿ ಬರುತ್ತೆ. ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿ ಆದಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅನ್ನದ ಜೊತೆ ಬೇಕಾದರೂ ಬಡಿಸ್ಬೋದು, ಚಪಾತಿ ಜೊತೆ ಬೇಕಾದರೂ ಬಡಿಸ್ಬೋದು. ಖಂಡಿತ ಟ್ರೈ ಮಾಡಿ ನೋಡಿ ಇದನ್ನು. ಇದು ತುಂಬ ಆರೋಗ್ಯಕರವಾದ ರೆಸಿಪಿ. ಇನ್ನು 4ನೇದು ಪನ್ನೀರ್ ಮಸಾಲ ಅಂತ ಒಂದು ರೆಸಿಪಿ ಮಾಡಿ ಹಾಕಿದ್ದೆ ನಾನು. ತುಂಬ ಸುಲಭವಾಗಿ ಮಾಡುವಂತಹ ಒಂದು ಪನ್ನೀರ್ ರೆಸಿಪಿ. ಅದನ್ನು ಮಾಡೋದಕ್ಕೆ ಒಂದು ಬಾಣಲೆನಲ್ಲಿ 1 ಚಮಚ ಎಣ್ಣೆ ಬಿಸಿ ಮಾಡಿ 2 ಈರುಳ್ಳಿ, 2 ಟೊಮ್ಯಾಟೊ, 1 ಚಮಚ ಶುಂಠಿ, 1 ಚಮಚದಷ್ಟು ಈರುಳ್ಳಿ, ಒಂದು 10 ಗೋಡಂಬಿ ಮತ್ತು ಒಂದು ಒಣಮೆಣಸಿನ್ಕಾಯಿ. ಖಾರ ಇಷ್ಟ ಅಂದರೆ ಒಂದು ಹಸಿಮೆಣಸಿನ್ಕಾಯಿನೂ ಹಾಕ್ಬೋದು ಅಥವಾ ಒಣಮೆಣಸಿನ್ಕಾಯಿನ ಸ್ಕಿಪ್ ಕೂಡ ಮಾಡ್ಬೋದು, ಆಪ್ಷನಲ್ ಅದು. ಇವಿಷ್ಟು ಪದಾರ್ಥಗಳನ್ನು ತಗೊಂಡು 1 ನಿಮಿಷ ಚೆನ್ನಾಗಿ ಹುರಿದು ಅದಕ್ಕೊಂದು ಸ್ವಲ್ಪ ನೀರು, 1 ಚಮಚದಷ್ಟು ಉಪ್ಪು, 1 ಚಮಚದಷ್ಟು ಬೆಲ್ಲ, ಇವಿಷ್ಟು ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಚ್ಚಿ ಮೆತ್ತಗಾಗುವಷ್ಟು ಹೊತ್ತು ಬೇಯಿಸ್ಕೊಳ್ಬೇಕು. ಟೊಮೆಟೊ ಸಿಪ್ಪೆ ಎಲ್ಲ ಎದ್ದು ಬರುತ್ತೆ, ಅಷ್ಟು ಹೊತ್ತು ಬೇಯಿಸ್ಕೊಳ್ಬೇಕು. ಆನಂತರ ಬಿಸಿ ಆರಿದ ಮೇಲೆ ಮಿಕ್ಸಿ ಜಾರಲ್ಲಿ ತೊಗೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಇಷ್ಟು ಮಾಡಿದ್ರೆ ಈ ಪನ್ನೀರ್ ಮಸಾಲ ಏನು ಮಾಡ್ತಾ ಇದ್ದೀವಲ್ಲ ಅದಕ್ಕೆ ಬೇಕಾಗಿರೋ ಪೇಸ್ಟು ತಯಾರಾಗುತ್ತೆ. ಆಮೇಲೆ ಅದನ್ನು ಪಕ್ಕಕ್ಕಿಟ್ಟು ಒಂದು ಬಾಣಲಿನಲ್ಲಿ 1 ಟೇಬಲ್ ಚಮಚ ಎಣ್ಣೆ, ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಬೆಣ್ಣೆ, ಇವೆರಡನ್ನು ಬಿಸಿ ಮಾಡ್ಕೊಳ್ಬೇಕು. ಬೆಣ್ಣೆ ಹಾಕದೇನೂ ಮಾಡ್ಬೋದು. ಅದಕ್ಕೆ 1/4 ಚಮಚದಷ್ಟು ಅರಿಶಿನ, 1 ಚಮಚ ಅಚ್ಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ ಹಾಗೂ 200 ಗ್ರಾಮಷ್ಟು ಪನ್ನೀರು. ಅಂದರೆ ಈಗ ಕೆನೆ ಇರೋ 1 ಲೀಟ್ರ್ ಹಾಲಲ್ಲಿ ಪನ್ನೀರ್ ಮಾಡಿಕೊಂಡ್ರೆ 200 ಗ್ರಾಮ್ ಪನ್ನೀರ್ ಆಗುತ್ತೆ. ಅಥವಾ ಈ ಅಂಗಡಿಗಳಲ್ಲೆಲ್ಲ 200 ಗ್ರಾಮನ್ನೇ ಮಾರ್ತಾ ಇರ್ತಾರೆ. ಅದನ್ನು ಈ ರೀತಿ ನಾನು ಕ್ಯೂಬ್ಸ್ ಮಾಡಿಟ್ಕೊಂಡಿದ್ದೆ. ಹಾಕಿ 1 ನಿಮಿಷ ಹುರಿದು ಈಗಾಗಲೇ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಜೊತೆಗೆ ಒಂದು ಸ್ವಲ್ಪ ನೀರನ್ನು ಹಾಕಿ
ಈಗ ಚೆನ್ನಾಗಿ ಮಚ್ಚಿ ಇದನ್ನು ಕುದಿಸ್ಬೇಕಾಗತ್ತೆ. ತುಂಬ ಸುಲಭವಾಗಿ ಆಗುವಂತಹ ಪನ್ನೀರ್ ರೆಸಿಪಿ ಇದು. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಪನ್ನೀರ್ ಬಟರ್ ಮಸಾಲ ಅಂತಲೂ ಹೇಳ್ಬೋದು. ನಾನು ನಮ್ಮ ಮನೇಲಿ ನಮಗೆಲ್ಲ ಇಷ್ಟ ಆಗೋ ಥರ ಒಂದು ಸ್ವಲ್ಪ ಅದನ್ನು ಬದಲಾಯಿಸ್ಕೊಂಡಿದ್ದೀನಿ. ಇಲ್ಲಿ ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ಥರ ಆಗುತ್ತಲ್ಲ, ಅಷ್ಟು ಹೊತ್ತು ಕುದಿಸಿ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕಸೂರಿ ಮೇಥಿ, ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲನ ಕೊನೆಯಲ್ಲಿ ಹಾಕಬೇಕು ಪನ್ನೀರ್ ಬಟರ್ ಮಸಾಲಕ್ಕೆ ಅಂತ ಅಂತಾರೆ, ಅಥವಾ ಪನ್ನೀರ್ ಮಸಾಲಕ್ಕೆ ಅಂತಾರೆ. ಸೊ ನಾನು ಕೊನೆಯಲ್ಲಿ ಹಾಕಿ ಮತ್ತೆ ಒಂದು ಕುದಿಸಿದ್ರೆ ಆಯಿತು. ಬೇಕಾದರೆ ಲಾಸ್ಟಿಗೆ ಸ್ವಲ್ಪ ಬೆಣ್ಣೆನೂ ಹಾಕ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. 4 ರೆಸಿಪಿನ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಯ್ತಾ ಅಂಥೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.